ಹಿರಿಯೂರು ಗುಡ್ಡ ಕುಸಿತ ಈಗ 12ನೇ ದಿನಕ್ಕೆ ಕಾಲಿಟ್ಟಿದೆ. ಈಗ ಇದ್ರ ಬಗ್ಗೆ ಕಾರ್ಯಾಚರಣೆ ನಡೀತಾ ಇದೆ. ಈಗ ಈ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿಯ ಜಿಲ್ಲಾಧಿಕಾರಿಗಳಾದಂತಹ ಲಕ್ಷ್ಮೀಪ್ರಿಯ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಕೇಳೋಣ ಯಾವ ರೀತಿ ತಯಾರಿ ನಡೀತಾ ಇದೆ, ಹಾಗೆ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಇವತ್ತಿನ ಪರಿಸ್ಥಿತಿ ಹೇಗಿದೆ ಮೇಡಮ್? ಸೊ ಇವತ್ತು ಆ ರೇಡಾರ್ ಟೀಮ್ ಅವರು ನಮಗೆ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ನಾವು ನಿನ್ನೆ ಪ್ಲಾಟ್ಫಾರ್ಮ್ ಏನು ಅರೇಂಜ್ ಮಾಡ್ತಾ ಇದೀವಿ, ಅದರಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಯಿತು, ಅರೇಂಜ್ ಮಾಡ್ಲಿಕ್ಕೆ ಆಗಿಲ್ಲ. ಇವತ್ತು ಅದು ಅರೇಂಜ್ ಮಾಡ್ತಾ ಇದೀವಿ. ಅದು ಆದಮೇಲೆ ವಿ ಆರ್ ಆಲ್ಸೋ ಅರೇಂಜಿಂಗ್ ಫಾರ್ ಟಗ್ ಬೋಟ್ಸ್, ಪೋರ್ಟಿಂದ ಅರೇಂಜ್ ಮಾಡ್ತಾ ಇದ್ದಾರೆ. ಇಟ್ ವಿಲ್ ಬಿ ಅರೈವಿಂಗ್ ಟುಡೇ ಈವ್ನಿಂಗ್ ಬರುತ್ತದೆ. ಅದೆಲ್ಲ ಆದಮೇಲೆ ವಿಲ್ ಗಿವ್ ಇವತ್ತು ಈವ್ನಿಂಗ್ ನಾವು ಕ್ಲಿಯರ್ ಆಗಿ ತಮಗೆ ತಿಳಿಸ್ತೀವಿ. ಎಷ್ಟು ಟೀಮ್ಗಳು ಈಗ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿವೆ? ಆಲ್ರೆಡಿ ಏನು ಟೀಮ್ಸ್ ಇದೆಯೋ ದೇ ಆರ್ ಕಂಟಿನ್ಯೂಯಿಂಗ್. ಅಡಿಷನಲ್ ಆಗಿ ಈಗ ಉಡುಪಿಯಿಂದ ಮಲ್ಪೆಯಿಂದ ಡೈವರ್ಸ್, ಪ್ರೊಫೆಷನಲ್ ಡೈವರ್ಸ್ ಕೂಡ ಜಾಯಿನ್ ಆಗಿದ್ದಾರೆ. ಸೊ ಅವರು ಲೋಕಲ್ ಫಿಶರ್ಮೆನ್ ಅಂಡ್ ನೇವಿ ಅವರು ಸೇರ್ಕೊಂಡು ದೇ ವಿಲ್ ಕಮ್ ಅಪ್ ವಿತ್ ಅ ಪ್ಲಾನ್. ಈಗ ಏನು ಸ್ಕೂಬಾ ಡೈವಿಂಗ್ ಅವ್ರ ಟೀಮ್ ಬಂದಿದೆ, ಸೊ ಅವರಿಗೆ ಯಾವ ತರ ಹೆಲ್ಪ್ ಆಗೋಂಗೆ ವ್ಯವಸ್ಥೆ? ಅವರು 3 ಜನ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ದೇ ಆರ್ ದಿ ಎಕ್ಸ್ಪರ್ಟ್ಸ್. ಅವ್ರು ಏನ್ ಸಜೆಸ್ಟ್ ಮಾಡ್ತಾರೋ ಅದ್ರ ಪ್ರಕಾರ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ಕ್ರಮ. ಮೇಡಮ್, ಇಷ್ಟು ದಿನ ಈಗ ಡಿಲೇ ಆಗೋದಕ್ಕೆ 12 ದಿನ ಕಳೀತು, ಆದ್ರೂ ಕೂಡ ಹುಡ್ಕೋಕ್ ಆಗ್ತಾ ಇಲ್ಲ, ಐಡೆಂಟಿಫೈ ಮಾಡೋಕ್ಕೂ ಆಗ್ತಾ ಇಲ್ಲ. ಅಂದ್ರೆ ಎಲ್ಲಿದೆ ಟ್ರಕ್ ಅಂತೇಳಿ ಯಾಕೆ ಎಲ್ಲ ಡಿಲೇ ಆಗಿಲ್ಲ. ನಮಗೆ ಬೇರೆ ಬೇರೆ ಸೋರ್ಸ್ ಇಂದ ಕೋಆರ್ಡಿನೇಟ್ಸ್ 2 days ಬ್ಯಾಕ್ ಸಿಕ್ತು. ಮತ್ತೆ ನಾವು ಇನ್ನೊಂದು ಬಾರಿ ರೀಕನ್ಫರ್ಮ್ ಮಾಡಿದಾಗ ಆ ಟ್ರಕ್ ಸ್ವಲ್ಪ ಇಟ್ ಹ್ಯಾಸ್ ಮೂಡ್ ಅಂತ ನಮಗೆ ಅರ್ಥ ಆಯಿತು. ಸೊ ಈಗ ಎಕ್ಸಾಕ್ಟ್ ಲೊಕೇಶನ್ ಸಿಕ್ಕಿದೆ. ಟು ಡೂ ದಟ್ ಪ್ರಾಸೆಸ್ ಇಟ್ ವಿಲ್ ಟೇಕ್ ಟೈಮ್. ತಮಗೂ ಕೂಡ ಗೊತ್ತಿದೆ, ವಿ ಸ್ಟಾಪ್ಡ್, ತಮ್ಮ ಯಾರಿಗೂ ಕೂಡ ಅಲ್ಲಿ ಹೋಗಲ್ಲ. ಸೊ ದಟ್ ಇಟ್ ಪ್ರಾಸೆಸ್ ಇಟ್ ಸೆಲ್ಫ್ ಟು 2 days. ಸೊ ದಟ್ ಇಸ್ ದಿ ಟೆಕ್ನಿಕಲ್ ಇದು ದಟ್ ವಿ ಹ್ಯಾವ್. ಆ ಟ್ರಕ್ ಇರೋ ಜಾಗದ ಪರಿಸ್ಥಿತಿ ಹೇಗಿದೆ ಮೇಡಮ್? ಈಗ ಅಂದ್ರೆ ಮಣ್ಣು ಏನಾದ್ರು ತುಂಬಿಕೊಂಡಿದೆ? ಮಣ್ಣು ಇದೆ. ದೇ ಹ್ಯಾವ್ ಗಿವನ್ ಎ ರಿಪೋರ್ಟ್ ದಟ್ ಎಲ್ಲಿ ಎಕ್ಸಾಕ್ಟ್ಲಿ ಇದೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ವಿಲ್ ಸಿ. ಡೈವಿಂಗ್ ಟೀಮ್ ಒಂದು ಚರ್ಚೆ ಮೀಟಿಂಗ್ ಆದ್ಮೇಲೆ ನಾವು ಕ್ಲಿಯರ್ ಆಗಿ ಅಪ್ಡೇಟ್ ಮಾಡ್ತೀವಿ. ಈಗ ಟ್ರಕ್ ಅಲ್ಲಿರುವಂತವರು ಈಗಲೂ ಜೀವಂತ ಇದ್ದಾರೆ ಅನ್ನೋ ನಂಬಿಕೆ ಇದೆ ಇದ್ದಾರೆ ಅಂತ. ಅಗೇನ್ ವಿ ಆರ್ ನಾಟ್ ಎಕ್ಸ್ಪರ್ಟ್ಸ್ ಟು ಸೇ. ವಿ ಆರ್ ಟೇಕಿಂಗ್ ಎ ರಿಪೋರ್ಟ್ ಫ್ರಮ್ ಹೆಲ್ತ್ ಡಿಪಾರ್ಟ್ಮೆಂಟ್ ಆಲ್ಸೋ. ಈಗ ಟ್ರಕ್ ಸಿಕ್ಕ ಮೇಲ್ಗಡೆ ತೆಗಿಬೇಕಾದ್ರೆ ಯಾವ ಪ್ರೊಸೀಜರ್ ಯೂಸ್ ಮಾಡ್ತೀರಾ? ಜೊತೆಗೆ ಏನ್ ಪೂರ್ವ ತಯಾರಿ ಏನ್ ಮಾಡ್ಕೊಂಡಿದ್ದೀರಾ? ಟ್ರಕ್ಗೆ ನಾವು ರೆಸ್ಕ್ಯೂ ಮಾಡಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್. ಅಲ್ಲಿ ನೀವು ನೋಡಿರಬಹುದು, ಇಟ್ ಇಸ್ ಮಧ್ಯದಲ್ಲಿ ಇದೆ. ಅಲ್ಲಿ ತನಕ ಯಾವುದು ಕ್ರೇನೋ ಯಾವುದು ಹೋಗಲ್ಲ. ವಿ ವಿಲ್ ಟ್ರೈ ಟು ರೆಸ್ಕ್ಯೂ ದ ಬಾಡಿ ಅಲ್ಲ. ಈಗ ಮುಂದಿನ ದಿನಗಳಲ್ಲಿ ಅಂದ್ರೆ ಆ ಟ್ರಕ್ ಸಿಕ್ಕಿದ ಮೇಲೆ ಆ ಬಾಡಿಗಳನ್ನ ವ್ಯವಸ್ಥೆ ಮಾಡೋದಕ್ಕಾಗಿರ್ಬೋದು, ತೆಗೆಯೋದಕ್ಕಾಗಿ ಯಾವ ತರ? ಇಲ್ಲ, ಫಿಸಿಕಲಿ ಯಾರಾದರೂ ಹೋಗಿ ಅಲ್ಲಿ ಜಂಪ್ ಮಾಡಿನೇ ತಗೋಬೇಕಾಗುತ್ತೆ. ಅದಕ್ಕೆ 3 ಟೀಮ್ ಇಲ್ಲಿ ಇದೆ. ಸೊ ಅವರು ಡಿಸೈಡ್ ಮಾಡಿ ಹೇಳ್ತಾರೆ. ಬೈ ಈವ್ನಿಂಗ್ ಐ ವಿಲ್ ಗಿವ್ ಯು ಕ್ಲಾರಿಟಿ. ಇದಿಷ್ಟು ಏನು ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಪ್ರಿಯ ಅವರ ಮಾತಾಗಿತ್ತು. ಏನು ಕೆಲವೇ ಗಂಟೆಗಳು ಎಲ್ಲ ರೀತಿಯೂ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಟ್ರಕ್ ಏನು ಐಡೆಂಟಿಫೈ ಕೂಡ ಆಗಿದೆ. ಅದನ್ನು ನಂತರ ಏನು ರೆಸ್ಕ್ಯೂ ಮಾಡೋದಕ್ಕೂ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಮುಂದೆ ಏನು ಸಿಕ್ಕಿದ ತಕ್ಷಣ ಅವರನ್ನೆಲ್ಲರನ್ನೂ ಕೂಡ ಬದುಕಿದ್ರೆ ಅವರನ್ನ ಆಸ್ಪತ್ರೆಗೆ ತೆಗೆದುಕೊಳ್ಳಾಗಿರಬಹುದು. ಹಾಗೆ ಎಲ್ಲ ರೀತಿಯ ಇಲ್ಲಿ ಎಲ್ಲ ತಂಡಗಳು ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಟ್ರಕ್ಕನ್ನು ಈಗ ಐಡೆಂಟಿಫೈ ಮಾಡೋದ್ರಿಂದ ಕೆಲವೇ ಕ್ಷಣಗಳಲ್ಲಿ ಅದನ್ನು ಹೊರತೆಗೆಯುವ ಕೆಲಸ ಮಾಡ್ತೀವಿ ಅಂತೇಳಿ ಲಕ್ಷ್ಮೀಪ್ರಿಯ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಕಾರವಾರ, ವಿನಯ್ ಪುರ್ದಾರ್, ನ್ಯೂಸ್ 18 ಕನ್ನಡ. ಸಿಗ್ತದೆ, ಸಿಗ್ಲಿ. ಫಾರ್ ಗುಡ್. ಬರ್ರಿ ಎಲ್ಲರೂ ಬರ್ರಿ, ಬರ್ರಿ.